ಅಂಡೋತ್ಪತ್ತಿ ಮತ್ತು ಋತುಚಕ್ರ. ಪಿಟ್ಯೂಟರಿ ಗ್ರಂಥಿ ಅಂಡಾಶಯಗಳನ್ನು ಮತ್ತು ಗರ್ಭಾಶಯದ ನಡುವಿನ ಪರಸ್ಪರ ಕ್ರಿಯೆಯಿಂದಾಗಿ ಅಂಡೋತ್ಪತ್ತಿ ಮತ್ತು ಮುಟ್ಟಿನ ಪ್ರಕ್ರಿಯೆಗಳು ಸಂಭವಿಸುತ್ತವೆ. ವಿಶಿಷ್ಟವಾದ 28 ದಿನದ ಋತುಚಕ್ರದ ಪ್ರಾರಂಭದಲ್ಲಿ ಹೈಪೋಥಾಲಮಸ್ ಗೊನಡೋಟ್ರೋಪಿನ್ ಬಿಡುಗಡೆ ಮಾಡುವ ಹಾರ್ಮೋನ್ ಅಥವಾ GnRH ಅನ್ನು ಪಿಟ್ಯೂಟರಿ ಗ್ರಂಥಿಯನ್ನು ಸುತ್ತುವರೆದಿರುವ ರಕ್ತನಾಳಗಳ ಜಾಲಕ್ಕೆ ಸ್ರವಿಸುತ್ತದೆ. ಇದು ಪಿಟ್ಯೂಟರಿ ಗ್ರಂಥಿಯ ಜೀವಕೋಶಗಳನ್ನು ಕೋಶಕ ಉತ್ತೇಜನ ಹಾರ್ಮೋನ್ ಅಥವಾ FSH ಅನ್ನು ಸ್ರವಿಸಲು ಉತ್ತೇಜಿಸುತ್ತದೆ. ಇದು ಅಂಡಾಶಯವನ್ನು ತಲುಪಲು ರಕ್ತ ಪ್ರವಾಹದ ಮೂಲಕ ಚಲಿಸುತ್ತದೆ, ಅಲ್ಲಿ ಅಂಡಾಶಯದ ಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಬೆಳವಣಿಗೆಯಾಗುತ್ತಿರುವ ಪ್ರತಿಯೊಂದು ಕೋಶಗಳನ್ನು ಅಪಕ್ವವಾದ ಮೊಟ್ಟೆಯನ್ನು ಒಳಗೊಂಡಿರುತ್ತವೆ. ಈಸ್ಟ್ರೋಜನ್ ಮತ್ತು ದ್ರವವನ್ನು ಸ್ರವಿಸುವ ಹಲವಾರು ಜೀವಕೋಶಗಳು. ಈ ಅಭಿವೃದ್ಧಿಶೀಲ ಕೋಶಗಳಲ್ಲಿ ಹೆಚ್ಚಿನವು 7ನೇ ದಿನದಲ್ಲಿ ಅವನತಿ ಹೊಂದುತ್ತವೆ. ಅದರೊಳಗೆ ಅಭಿವೃದ್ಧಿ ಹೊಂದುತ್ತಿರುವ ಮೊಟ್ಟೆಯನ್ನು ಪೋಷಿಸುವ ಏಕೈಕ ಪ್ರಬಲ ಕೋಶವನ್ನು ಮಾತ್ರ ಬಿಡುತ್ತವೆ. SH ಅಂಡೋತ್ಪತ್ತಿ ಸಮಯದಲ್ಲಿ ಅದರ ಬಿಡುಗಡೆಯ ತಯಾರಿಯಲ್ಲಿ ಮೊಟ್ಟೆಯು ಪ್ರಬುದ್ಧವಾಗಲು ಸಹಾಯ ಮಾಡುತ್ತದೆ. ಆದರೆ ಅಭಿವೃದ್ಧಿಶೀಲ ಕೋಶಕಗಳಿಂದ ಸ್ರವಿಸುವ ಈಸ್ಟ್ರೋಜನ್ ಗರ್ಭಾಶಯದ ಎಂಡೋಮೆಟ್ರಿಯಲ್ ಲೈನಿಂಗ್ನ ಪುನರುತ್ಪಾದನೆಯಲ್ಲಿ ಸಹಾಯ ಮಾಡುತ್ತದೆ. ಸುಮಾರು 12ನೇ ದಿನದಂದು ಇದು ರಕ್ತ ಪ್ರವಾಹಕ್ಕೆ ಈಸ್ಟ್ರೋಜನ್ನ ಉಲ್ಬಣವು ಹೈಪೋಥಾಲಮಸ್ ಅನ್ನು ತಲುಪುತ್ತದೆ. ಇದು GnRHನ ಸ್ರವಿಸುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಪಿಟ್ಯೂಟರಿ ಗ್ರಂಥಿಯಿಂದ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಥವಾ LH ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ರಕ್ತ ಪ್ರವಾಹಕ್ಕೆ LHನ ಈ ಪ್ರವಾಹವು ಕೋಶಕವು ಉಬ್ಬುವಂತೆ ಮಾಡುತ್ತದೆ. ಇದು ಕೋಶಕದ ಛಿದ್ರ ಮತ್ತು ಚಕ್ರದ ಮಧ್ಯದಲ್ಲಿ ಅಂಡೋತ್ಪತ್ತಿಗೆ ಪ್ರಚೋದಕವಾಗಿ ಕಾರ್ಯನಿರ್ವಹಿಸುತ್ತದೆ. ಮೊಟ್ಟೆಯ ಬಿಡುಗಡೆಯ ನಂತರ ತಕ್ಷಣವೇ ಫಾಲೋಪಿಯನ್ ಟ್ಯೂಬ್ನ ಹೊರತುದಿಯ ಫಿಂಬ್ರಯಾಟೆಡ್ ತೆರೆಯುವಿಕೆಗೆ ಹೀರಿಕೊಳ್ಳುವ ಮೂಲಕ ಮೊಟ್ಟೆಯನ್ನು ತೆಗೆದುಕೊಳ್ಳಲಾಗುತ್ತದೆ. ಇಲ್ಲಿಂದ ಫಾಲೋಪಿಯನ್ ಟ್ಯೂಬ್ ಮೂಲಕ ಪ್ರಯಾಣಿಸಲು ಸುಮಾರು 5 ರಿಂದ 6 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಅಲ್ಲಿ ಫಲವತ್ತಾದ ಮೊಟ್ಟೆಯು ಗರ್ಭಾಶಯದ ಕುಹರದ ಗೋಡೆಯಲ್ಲಿ ನೆಲೆಗೊಳ್ಳುವ ಮೊದಲ ಫಲೀಕರಣ ಸಂಭವಿಸುತ್ತದೆ. ಮೊಟ್ಟೆಯ ಫಲೀಕರಣವು 12 ರಿಂದ 24 ಗಂಟೆಗಳ ಒಳಗೆ ಸಂಭವಿಸದಿದ್ದರೆ ಮೊಟ್ಟೆಯು ವಿಭಜನೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಎಂಡೋಮೆಟ್ರಿಯಲ್ ಒಳಪದರದ ಚೆಲ್ಲುವಿಕೆಯೊಂದಿಗೆ ಹೊರಹಾಕಲ್ಪಡುತ್ತದೆ. ಕೋಶಕ ಛಿದ್ರಗೊಂಡ ನಂತರ ಅದನ್ನು ಕಾರ್ಪಸ್ ಲ್ಯೂಟಿಯಂ ಎಂದು ಕರೆಯಲಾಗುವ ರಚನೆಯಾಗಿ ಪರಿವರ್ತಿಸಲಾಗುತ್ತದೆ. ಇದು ಹಾರ್ಮೋನ್ ಪ್ರೊಜೆಸ್ಟರಾನ್ ಅನ್ನು ಸ್ರವಿಸುತ್ತದೆ. ಪ್ರೊಜೆಸ್ಟರಾನ್ ಗರ್ಭಾಶಯದ ಎಂಡೋಮೆಟ್ರಿಯಲ್ ಲೈನಿನಲ್ಲಿ ಪ್ರಮುಖ ಬದಲಾವಣೆಗಳನ್ನು ಉಂಟುಮಾಡುತ್ತದೆ. ಇದು ಫಲವತ್ತಾದ ಮೊಟ್ಟೆಯನ್ನು ಸ್ವೀಕರಿಸಲು ಸೂಕ್ತವಾಗಿದೆ. ಪ್ರೊಜೆಸ್ಟರಾನ್ ಸ್ರವಿಕೆಯನ್ನು ಹಲವಾರು ದಿನಗಳವರೆಗೆ ನಿರ್ವಹಿಸಲಾಗುತ್ತದೆ. ಆದರೆ ಈ ಅವಧಿಯಲ್ಲಿ ಫಲೀಕರಣವು ಸಂಭವಿಸದಿದ್ದರೆ ಕಾರ್ಪಸ್ ಲ್ಯೂಟಿಯಂ ಒಣಗುತ್ತದೆ. ಇದರ ಪರಿಣಾಮವಾಗಿ ಪ್ರೊಜೆಸ್ಟರಾನ್ ಮತ್ತು ಈಸ್ಟ್ರೋಜನ್ ಮಟ್ಟವು ಕುಸಿಯುತ್ತದೆ ಮತ್ತು ಗರ್ಭಾಶಯದ ಒಳಪದರದ ಚೂರು ಚೂರು ಋತುಚಕ್ರವನ್ನು ಮತ್ತೆ ಪ್ರಾರಂಭಿಸುತ್ತದೆ.